ಇನ್ನು ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯವರಿಗೆ ಹೇಗಿರುತ್ತೆ ಅಂತ? ಸೊ ಮೊದಲನೇ ಕಾರ್ಡು ಆರೋಗ್ಯದ ಕಾರ್ಡು, ಎರಡನೇ ಕಾರ್ಡು ಹಣಕಾಸಿನ ಕಾರ್ಡ್, ಮೂರನೇ ಕಾರ್ಡ್ ರಿಲೇಶನ್ಶಿಪ್ ಫ್ಯಾಮಿಲಿ, ನಾಲ್ಕನೇ ಕಾರ್ಡ್ ನಮ್ಮ ಜಾಬ್ ಕೆರಿಯರ್. ಸೊ ಮೊದಲನೇ ಕಾರ್ಡ್ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ಟೋಟಲ್ ಗುಡ್ ಆದಂತಹ ಕಾರ್ಡ್, ಪಾಸಿಟಿವ್ ಕಾರ್ಡ್. ಹೆಲ್ತ್ ರಿಲೇಟೆಡ್ ಯಾವುದೇ ಮೇಜರ್ ಹೆಲ್ತ್ ಇಶ್ಯೂಸ್ ಅಂತ ಏನು ಕಾಣಿಸ್ತಾ ಇಲ್ಲ. ಈ ಟೈಮಲ್ಲಿ ನಿಮ್ಗೆ ನೀವು ಮಾಡುವಂತಹ ಕೆಲಸಕ್ಕೆ ನಿಮ್ಮ ಆರೋಗ್ಯ ಸಪೋರ್ಟಿವ್ ಆಗಿ ಇರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ 4 ಆಫ್ ವಾಂಡ್ಸ್, ಇದು ಕೂಡ ಟೋಟಲ್ ಪಾಸಿಟಿವ್ ಆದಂತಹ ಕಾರ್ಡು. ಒಂದು ಶುಭ ಕಾರ್ಯಕ್ಕಾಗಿ ನೀವೇನಾದ್ರೂ ಹಣ ಸಂಗ್ರಹಣೆ ಮಾಡ್ತಾ ಇದ್ರೆ ಸಿಂಹರಾಶಿಯವರು ಅದಕ್ಕೆ ತುಂಬಾ ಸಪೋರ್ಟ್ ಸಿಗತ್ತೆ. ಆ ಶುಭ ಕಾರ್ಯ ಈ ಟೈಮಲ್ಲಿ ನಿಮ್ಮ ಹಣದಲ್ಲಿ ಮಾಡೋದಕ್ಕೆ ಅವಕಾಶ ಇರುತ್ತೆ, ಅಥವಾ ನೀವು ಈ ಸಮಯದಲ್ಲಿ ನೀವು ಮಾಡ್ಬೇಕಾಗಿರುವಂತಹ ಶುಭ ಕಾರ್ಯಕ್ಕೆ ಹಣವನ್ನ ಎತ್ತಿಡೋದಕ್ಕೆ ಕೂಡ ನಿಮ್ಗೊಂದು ದೊಡ್ಡ ಮೊತ್ತದ ಹಣ ಬರೋದಕ್ಕೆ ಅವಕಾಶ ಇರುತ್ತೆ. ಇನ್ನು ರಿಲೇಶನ್ಶಿಪ್ ಅಂಡ್ ಇದು ಏನು ನಮ್ಮ ಸಂಬಂಧಗಳು, ಕುಟುಂಬ ಅಂತ ನೋಡಿದಾಗ ಇದು ಪಾಸಿಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇದು ನೆಗೆಟಿವ್ ಕಾರ್ಡ್ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ನೀವ್ ಏನ್ ಕೊಡ್ತೀರಾ ಅದು ನಿಮಗೆ ಸಿಗುತ್ತೆ. ನೀವು ಲವ್ ಕೊಟ್ರೆ ಲವ್ ಸಿಗತ್ತೆ, ನೀವು ಹೆಟ್ರೆಡ್ನೆಸ್ ಕೊಟ್ರೆ ಹೆಲ್ತ್. ನೀವ್ ಏನ್ ತಗೊಳ್ತೀರಾ ಅದನ್ನೇ ನಿಮಗೆ ಸಿಗ್ತಾ ಇದೆ, ನೀವೇನ್ ಕೊಡ್ತೀರಾ ಅದು ನಿಮಗೆ ಸಿಗತ್ತೆ. ಹಾಗಾಗಿ ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಇಷ್ಟಪಟ್ಟವರಿಗೆ ನಿಮ್ಮ ಪ್ರೀತಿಯನ್ನ ಹಂಚಿದಾಗ ಅಲ್ಲಿಂದ ಕೂಡ ಸೇಮ್ ಅದೇ ರಿಯಾಕ್ಷನ್ಸ್ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಜಾಬ್ ರಿಲೇಟೆಡ್ ಅಂತ ಬಂದಾಗ ಇದು 6 ಆಫ್ ಪೆಂಟಕಲ್ಸ್ ಅಂತ ಬಂದಿದೆ. ಸೊ ಇದು ಮನಿ ಅಂಡ್ ಫೈನಾನ್ಸ್ ವಿಚಾರದಲ್ಲಿ ಪ್ರಾಫಿಟ್ ಮತ್ತೆ ಜಾಬ್ ವಿಚಾರದಲ್ಲಿ ಕೂಡ ಸರಿಯಾದ ಒಂದು ಸ್ಟೇಬಲ್ ಆದಂತಹ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಬಡವರಿಗೆ ದಾನವನ್ನ ಮಾಡಿ, ಪೂರ್ ಪೀಪಲ್ಗೆ ಎಷ್ಟು ಸಾಧ್ಯನೋ ಅಷ್ಟು ದಾನ ಮಾಡಿ. ನಿಮ್ ಕೈಲಾಗಿದ್ದ ಆಹಾರ ಇರ್ಬೋದು, ಹಣ ಇರಬಹುದು, ದಾನವನ್ನ ಮಾಡೋದ್ರಿಂದ ನಿಮ್ಗೆ ಇನ್ನೂ ಒಳ್ಳೆಯ ಗ್ರೋತ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಗೈಡೆನ್ಸ್ ಬಂದಾಗ ಏಂಜಲ್ ಗೈಡೆನ್ಸ್ ಸಿಂಹ ರಾಶಿಯವರಿಗೆ ಏನ್ ಕೊಡತ್ತಪ್ಪ ಅಂತ ಹೇಳಿದ್ರೆ, ವೇಟ್ ಅನ್ನುವಂತ ಒಂದು ಮೆಸೇಜ್ ನ ಕೊಡ್ತಾ ಇದೆ. ಸೊ ಇದು ಸ್ವಲ್ಪ ನೀವು ಕಾಯ್ಬೇಕು. ಈ ಸಮಯ ನಿಮ್ಮ ಕೆಲಸಕ್ಕೆ ಸರಿಯಾದ ಸಮಯ ಅಲ್ಲ, ನೀವು ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ. ಇನ್ನೊಂದ್ಸರಿ ನೆಕ್ಸ್ಟ್ ಯಾವಾಗಾದ್ರೂ ನೀವು ಈ ವಿಚಾರವಾಗಿ ನೀವು ಸಿಂಹರಾಶಿಯವ್ರಿಗೆ ಡೌಟ್ ಇದ್ರೆ ನನ್ಗೆ ಡೈರೆಕ್ಟ್ ಆದ್ರೂ ಮಾಡಬಹುದು. ಸೊ ವೇಟ್ ಅಂತ ಬಂದಿದೆ. ನೆಕ್ಸ್ಟ್ ಕಾರ್ಡ್ ರೀಡಿಂಗ್ ಅಲ್ಲಿ ನಿಮ್ಮ ಎನರ್ಜಿ ಚೆನ್ನಾಗಿದ್ರೆ ಇದು ಪಾಸಿಟಿವ್ ಆದಂತಹ ಗೈಡೆನ್ಸ್ ಬರಬಹುದು, ಅಥವಾ ಪಾಸಿಟಿವ್ ಆದಂತಹ ಒಂದು ರಿಸಲ್ಟ್ಸ್ ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಓಕೆ ಮೇಡಮ್. ಎಸ್, ಸಿಂಹರಾಶಿ